ಕಣ್ಮಣಿ, ಸರಳ ಸಜ್ಜನ ರಾಜಕಾರಣಿ, ಯುವಕರ ಆಶಾಕಿರಣ ಶ್ರೀ ಎನ್.ಎಸ್. ರವಿ ಬೋಸರಾಜು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಇವರಿಗೆ ಆರೋಗ್ಯ, ಸಂಪತ್ತು, ರಾಜಕೀಯ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸುವರು. ಜಿ. ತಿಮ್ಮಾರೆಡ್ಡಿ, ಯುವ ಕಾಂಗ್ರೆಸ್ ಮುಖಂಡರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದ. ಪುಲ್ವಾಮಾ ದಾಳಿಗೆ 7 ವರ್ಷ ಹುತಾತ್ಮರಾದ ಯೋಧ ಸ್ಮರಣೆ ಅಂಗವಾಗಿ ಮಾಜಿ ಸೈನಿಕರಿಂದ ಕಾಲ್ನಡಿಗೆ ಜಾಥಾ. ಫೆಬ್ರವರಿ 15ರಂದು ಶಿವರಾತ್ರಿ ದುಬಾರಿಯಾದ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ ಜನತೆ. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ. ಕಾಗದದಲ್ಲಿ ಅರಳುವ ಪ್ರತಿಭೆ ಎಸ್.ಎಸ್. ಹುಸೇನ್. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ. ಕಾಗದದಲ್ಲಿ ಅರಳುವ ಪ್ರತಿಭೆ ಎಸ್.ಎಸ್. ಹುಸೇನ್. ಪುಲ್ವಾಮಾ ದಾಳಿಯಾಗಿ 7 ವರ್ಷಗಳು ಕಳೆದಿದ್ದು, ದಾಳಿಯಲ್ಲಿ ಹುತಾತ್ಮರಾದ ಪ್ಯಾರಾಮಿಲಿಟರಿ ವೀರ ಯೋಧರ ಶರಣಾತ್ಮಕ ಕೇಂದ್ರೀಯ ಶಸ್ತ್ರ ಪೊಲೀಸ್ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ನಗರದ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಇಂದು ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಬಸವೇಶ್ವರ ವೃತ್ತದ ಬಸವೇಶ್ವರ ಪುತಳಿಗೆ ಮಾಲಾರ್ಪಣೆ ಮಾಡಿ ನಂತರ ಹುತಾತ್ಮರಾದ ಯೋಧರು ಹಾಗೂ ಭಾರತ ಮಾತೆಯ ಪರ ಘೋಷಗಳನ್ನು ಹಾಕಲಾಯಿತು. ಅಂಬೇಡ್ಕರ್ ವೃತ್ತ ತೆರಳಿ ಅಂಬೇಡ್ಕರ್ ಪುತಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಇದೇ ವೇಳೆ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಜವತವನ್ನು ಉದ್ದೇಶಿಸಿ ಮಾತನಾಡಿ, 7 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ಬಾಂಬ್ ಇರುವ ವಾಹನ ಸಿಆರ್ಪಿಎಸ್ ಯೋಧರು ಇದ್ದ ವಾಹನಕ್ಕೆ ಆತ್ಮಾಹುತಿ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ 44 ಭಾರತದ ಯೋಧರು ಹುತಾತ್ಮರಾದರು. ಈ ಹಿನ್ನೆಲೆಯಲ್ಲಿ ಮಾಜಿ ಯೋಧರಿಂದ ಪ್ರತಿ ವರ್ಷವೂ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಯೋಧರ ಆತ್ಮಕ್ಕೆ ಶಾಂತಿ ಕೋರಲಾಗುತ್ತದೆ ಮತ್ತು ಹುತಾತ್ಮರಾದ ಯೋಧರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕಾರ್ಯ ಮಾಡಲಾಗುತ್ತದೆ ಎಂದರು. बोलो भारत माता की जय, बोलो भारत माता की जय, पुलवामा वीर शहीदों की जय. वंदे मातरम, वंदे मातरम. शहीद जवानों को शहीद जवानों, शहीद जवानों, पुलवामा शहीद जवानों, वंदे मातरम, वंदे मातरम, वंदे मातरम. जय जवान, जय किसान, जय जवान, जय किसान, जय जवान, जय किसान. वंदे मातरम. जय जवान, जय किसान, जय जवान, जय किसान, जय जवान, जय किसान, जय जवान, जय किसान. वंदे मातरम, वंदे मातरम, वंदे मातरम. जय जवान, जय किसान, जय जवान, जय किसान. जय जवान. भारत माता की जय, भारत माता की जय. वंदे मातरम, वंदे मातरम, वंदे मातरम. चलो बैनर. मातरम. बोलो भारत माता की जय, बोलो भारत माता की जय, बोलो भारत माता की जय, जय जय जय. जय जवान, जय किसान, जय जवान, जय जवान, जय किसान, जय जवान, जय किसान. ಈ ಸಂದರ್ಭದಲ್ಲಿ ಎಸ್ ಮಲ್ಲಯ್ಯ, ಚೆನ್ನಾರೆಡ್ಡಿ ಮಾನ್ವಿ, ರಂಗನಗೌಡ ಪಾಟೀಲ್, ರಶೀದ್ ಬೇಗಂ, ಸಲೀಂ ಹುಸೇನ್, ರಾಘವೇಂದ್ರ, ಶಿರಾಜ್ ಸೇರಿದಂತೆ ಅನೇಕರಿದ್ದರು. ರವಿವಾರದಂದು ಆಚರಿಸುವ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಜನರು ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳು, ತರಕಾರಿ, ಹೂವು, ಹಣ್ಣು ಖರೀದಿಗೆ ಮುಗಿಬಿದ್ದು ಖರೀದಿಸುತ್ತಿದ್ದು, ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ, ಬಂಗಿಕುಂಟ, ಚಂದ್ರಮೌಳೇಶ್ವರ ವೃತ್ತ, ಬಸವನಬಾಯಿ ವೃತ್ತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹಬ್ಬದ ಇಂದು ಹಬ್ಬಕ್ಕೆ ಬೇಕಾಗಿರುವ ಹೂವು, ಹಣ್ಣುಗಳು, ಪೂಜೆ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಶಿವರಾತ್ರಿ ಹಬ್ಬ ಇರುವುದರಿಂದ ಇಂದು ದುಬಾರಿಯಾದರೂ ಜನರು ಖರೀದಿಸಲು ಮಾರುಕಟ್ಟೆಗೆ ಆಗಮಿಸುತ್ತಿದ್ದಾರೆ. ಬಾಳೆದಿಂಡು, ಹೂವು, ಹಣ್ಣುಗಳು ಮಾರಾಟವು ಜೋರಾಗಿ ನಡೆದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರು ಈ ಬಾರಿ ಬೆಲೆ ಕೊಂಚ ಏರಿಳಿತ್ತಿದ್ದು, ಇದರ ಮಧ್ಯೆ ಹಬ್ಬವನ್ನು ಜೋರಾಗಿ ಮಾಡಲು ತಯಾರಿ ನಡೆಸಿದ್ದಾರೆ. ಮಾರುಕಟ್ಟೆ ಹಣ್ಣುಗಳ ಬೆಲೆ ಕಲ್ಲಂಗಡಿ
ಕಲ್ಲಂಗಡಿ ಒಂದಕ್ಕೆ 50 ರೂಪಾಯಿ, ಕರ್ಬೂಜ ಹಣ್ಣಿನ ಬೆಲೆ 60 ರೂಪಾಯಿ ಇದೆ. ಇನ್ನು ಬಾಳೆಹಣ್ಣು ಡಜನ್ಗೆ 60 ರೂಪಾಯಿ ನಿಗದಿಪಡಿಸಿದರೆ ಸೇಬು 100 ರೂಪಾಯಿಗೆ 3 ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ದಾಳಂಬೆ, ಸಪೋಟ ಸೇರಿ ಇತರೆ ಹಣ್ಣುಗಳ ಬೆಲೆ ಪ್ರತಿ ಕೆಜಿಗೆ 50ರಿಂದ 100 ರೂಪಾಯಿವರೆಗೆ ಹೆಚ್ಚಳವಾಗಿದೆ. ಜನರ ಚೌಕಾಸಿ ಮಾಡಿ ಖರೀದಿಸಿ ಮಾಡುತ್ತಿದ್ದಾರೆ. ಹೂಗಳ ಪ್ರತಿದಿನ 20ರಿಂದ 30 ರೂಪಾಯಿ ಮೊಳ ಹೂಗೆ ಮೇಲೆ ಇರುವುದು ಸಾಮಾನ್ಯ. ಆದರೆ ಹಬ್ಬದ ದಿನಗಳೇ ಬೆಲೆ ಹೆಚ್ಚಳವಾಗುತ್ತಿದೆ. ಮುನ್ನಾ ದಿನ ಇಂದು ಸೇವಂತಿ ಹೂ 1 ಮೊಳಕ್ಕೆ 20 ಇದ್ದು 50 ರೂಪಾಯಿ 3 ಮೊಳದಂತೆ ಮಾರಾಟ ಮಾಡುತ್ತಿದ್ದಾರೆ. ಚೆಂಡು ಹೂ 10 ರೂಪಾಯಿ 15ರ ಮೊಳ, ಮಲ್ಲಿಗೆ 20 ರೂಪಾಯಿ 1 ಮೊಳಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಹಬ್ಬ ಇರುವುದರಿಂದ ಇವುಗಳ ಬೆಲೆ 40ರಿಂದ 60ರಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮಹಾಶಿವರಾತ್ರಿ ಪೂಜೆಗೆ ತನ್ನದೇ ಆದ ವಿಶೇಷವಿದೆ. ಜನರು ಉಪವಾಸ ವ್ರತ ನಡೆಸಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲು ಜಾಗರಣೆ ಮಾಡುತ್ತಾರೆ. ಉಪವಾಸ ದಿನ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಮೊದಲು ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೂ ಹಣ್ಣುಗಳನ್ನು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡುತ್ತಿದ್ದಾರೆ. ఫ్రూట్స్లో వచ్చే వెరైటీ ఫ్రూట్స్లో ಯುವಕರ ಕಣ್ಮಣಿ, ಸರಳ ಸಜ್ಜನ ರಾಜಕಾರಣಿ, ಯುವಕರ ಆಶಾಕಿರಣ ಶ್ರೀ ಎನ್.ಎಸ್. ರವಿ ಬೋಸರಾಜು ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಇವರಿಗೆ ಆರೋಗ್ಯ, ಸಂಪತ್ತು, ರಾಜಕೀಯ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸುವರು. ಜಿ. ತಿಮ್ಮಾರೆಡ್ಡಿ, ಯುವ ಕಾಂಗ್ರೆಸ್ ಮುಖಂಡರು, ವಾರ್ಡ್ ನಂಬರ್ 7 ರಾಯಚೂರು.
ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ವಾಗತ. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಗೂ ಸ್ಟೇಷನ್ ಬಜಾರ್ ಸರ್ಕಾರಿ ಪ್ರಾಥಮಿಕ ಶಾಲೆ ಸಹಯೋಗದಲ್ಲಿ ಇದ್ದು ಆಯೋಜಿಸಿದ್ದು ಜನಪದ ಕಾಗದ ಕತ್ತರಿ ಕಲೆ ಕಾರ್ಯಕ್ರಮದಲ್ಲಿ ಮಕ್ಕಳ ಶೈಕ್ಷಣಿಕ ಕಲಿಕೆ ಮತ್ತು ವ್ಯಕ್ತಿತ್ವ ವಿಕಾಸನ ಕಾಗದ ಕತ್ತರಿ ಕಲೆ ಬಹಳ ಸಹಕಾರಿ ಎಂದು ಸಂಪನ್ಮೂಲ ವ್ಯಕ್ತಿ ಎಸ್.ಎಫ್. ಹುಸೇನ್ ತಿಳಿಸಿದರು. ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಗದ ಕತ್ತರಿ ಕಲೆಯು ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯನ್ನು ಹೊರಹೊಮ್ಮಿಸುವ ಅತ್ಯುತ್ತಮ ಮಾಧ್ಯಮವಾಗಿದೆ. ಕಲೆಯ ಅಭ್ಯಾಸದಿಂದ ಮಕ್ಕಳ ಏಕಾಗ್ರತೆ, ಆಸಕ್ತಿ ಮತ್ತು ಸ್ಮರಣ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಕಾಗದ ಕತ್ತರಿ ಕಲೆ ಅಭ್ಯಾಸದಿಂದ ಮಕ್ಕಳಿಗೆ ತಾಳ್ಮೆ ಬೆಳೆಸುವುದರ ಜೊತೆಗೆ ಮಾನಸಿಕ ಒತ್ತಡ ನಿರ್ವಹಣೆ ಸಹಕಾರಿಯಾಗುತ್ತದೆ. ಈ ಕಲೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಬೆರಳು ಚಲನವಲನವು ಫಿಜಿಯೋಥೆರಪಿ ಚಿಕಿತ್ಸೆಯಂತೆ ಮಿದುಳಿನ ಚುರುಕುಗಳನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಮಕ್ಕಳಿಗೆ ಕತ್ತರಿಯನ್ನು ಸುರಕ್ಷಿತವಾಗಿ ಬಳಸುವ ತರಬೇತಿ ದೊರೆಯುವುದು ಜೊತೆಗೆ ಕಾಗದವನ್ನು ಮುಡಚಿ ಕತ್ತರಿಸುವ ಮೂಲಕ ಚೌಕಾಕಾರ, ತ್ರಿಭುಜ, ಆಯತಾಕಾರ ಸೇರಿದಂತೆ ಜ್ಯಾಮಿತಿಯ ವಿವಿಧ ಆಕಾರಗಳ ಪರಿಚಯವಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಬಾರಿ ಕಾಗದವನ್ನು ಮಡಚಿ ಕತ್ತಿಸಿದರೆ ಸಮರೂಪದ ಸೆಮಿಟ್ರಿಕಲ್ ವಿನ್ಯಾಸಗಳ ಅನೇಕ ಮಾದರಿಗಳು ದೊರೆಯುತ್ತದೆ ಎಂದು ವಿವರಿಸಿದರು. ಹಬ್ಬಗಳು ಹಾಗೂ ವಿಶೇಷ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಮನೆ, ಶಾಲೆ, ಕಚೇರಿಗಳ ಅಲಂಕಾರಕ್ಕೆ ಬೇಕಾಗುವ ತೋರಣ, ರಂಗೋಲಿ ವಿನ್ಯಾಸ, ಮಂಟಪ ಅಲಂಕಾರ ಹಾಗೂ ಪ್ರಭಾವಳಿ ವಿನ್ಯಾಸಗಳ ತಯಾರಿಗೆ ಕಾಗದ ಕತ್ತರಿ ಕಲೆ ಬಹು ಉಪಯುಕ್ತವಾಗಿದೆ. ಪಠ್ಯದಿಂದ ಪಠ್ಯಂತರ ಚಟುವಟಿಕೆಗಳಿಗೂ ಈ ಕಲೆ ನೆರವಾಗುತ್ತದೆ. ವಿಜ್ಞಾನ, ಗಣಿತ ವಿಷಯಗಳಿಗೆ ಮಾದರಿ ತಯಾರಿಸಲು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಕಾಗದ ಕತ್ತರಿಯ ವಿನ್ಯಾಸಗಳನ್ನು ಬಟ್ಟೆ ಹಾಗೂ ಇತರೆ ವಸ್ತುಗಳ ಮೇಲೆ ಮುದ್ರಿಸಲು ಒತ್ತುಕಲೆಯಾಗಿ ಬಳಸಬಹುದಾಗಿದೆ. ಈ ಮೂಲಕ ಮಕ್ಕಳಲ್ಲಿ ಕೈಚಳಕ ಮತ್ತು ಕಲಾತ್ಮಕ ಚಿಂತನೆ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಮುಖವಾಡಗಳು ಹಾಗೂ ಕತ್ತರಿಯಿಂದ ವಿವಿಧ ಚಿತ್ರಗಳನ್ನು ಕತ್ತರಿಸಿ ತೋರಿಸಿ ಸ್ವಂತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಯಿತು. ಬಿಡುವಿನ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಕಾಗದ ಕತ್ತರಿ ಕಲೆ ಉತ್ತಮ ಮಾರ್ಗವಾಗಿದ್ದು ಮಕ್ಕಳಲ್ಲಿ ಕಲೆಯ ಬಗ್ಗೆ ಆಸಕ್ತಿ, ಕಲ್ಪನೆ, ರಚನೆ, ಏಕಾಗ್ರತೆ ಮತ್ತು ತಾಳ್ಮೆ ಬೆಳೆಸುತ್ತದೆ ಎಂದು ತಿಳಿಸಲಾಯಿತು. ನೋಡಿ, ಪೇಪರ್ ತಪ್ಪು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ? ನಮ್ಗೇನಿಲ್ಲ ಪೇಪರ್, ಅದಕ್ಕೆ ಜ್ಞಾನ ಇರಬೇಕು. ಹೊಟ್ಟೆ ಸಿಗ್ತಾ ಅಂತ ಅನ್ಕೊಂಡ್ರೆ ಹಿಂಗಾಗ್ತದೆ. ಯಾವ್ದಾದ್ರು ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಳ್ಳಿ. ಸರ್, ನೀವು
ಏನು ಮಾತಾಡೋದು ರೆಕಾರ್ಡ್ ಆಗ್ತಾ ಇದೆ. ಒಬ್ಬರೊಬ್ಬರನ್ನ ಹಿಡಿದು ಎಷ್ಟು ಚಂದ ಇದೆ ಅಂದರೆ ಮಾಡಿ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮುಂಜಾನೆ ಪ್ರೇಯರ್ಗೆ ಹೋಗಿದ್ದೆ. ಆ ಸಾರ್ ಬಂದಿದ್ದರು. ಅವ್ರು ಏನೇನು ಮಾಡ್ತಿದ್ರು ನಂಗೆ ಗೊತ್ತಿದ್ದಿಲ್ಲ. ನಾನು ಹೋದ್ಮೇಲೆ ಅವ್ರು ನೋಡೀನಿ ಇದೆಷ್ಟು ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಇದೆಲ್ಲ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ ಸಾರು ಧನ್ಯವಾದ ಸರ್. ನನ್ನ ಹೆಸರು ಅಮೃತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಡ್ರಿಲ್ ಮಾಡುವಾಗ ಹುಸೇನ್ ಸರ್ ಬರ್ತಾರಂದು ಗೊತ್ತಿದ್ದಿಲ್ಲ. ಸಾರ್ ಹೇಳಿದ್ರು ನಿಮಗೆ ಮಹಾನ್ ವ್ಯಕ್ತಿ ಬರ್ತಾರೆ ಅಂತ ಹೇಳಿದ್ರು. ನಾವು ಡ್ರಿಲ್ ಮಾಡಿ ಬಂದಾಗ ನಮ್ಮನ್ನೆಲ್ಲರೂ ಸೈಲೆಂಟಾಗಿ ಕೂಡಿಸಿ ಇವೆಲ್ಲ ಮಾಡಿಸಿದ್ರು. ನಮಗೆ ಗೊತ್ತಿದ್ದಿಲ್ಲ. ಅವರು ಬೋರ್ಡ್ ಮ್ಯಾಗ ಮಾಡುವಾಗ ನಾವು ನೋಡಿ ಮಾಡ್ತಿದ್ವಿ. ಅವು ಮಾಡ್ಕಳಿಸಿ ನಮಗೆ ಈ ಚಂದ ಕಲರ್ಸ್ಗಳು, ಪೇಪರ್ಸ್ಗಳು ಅವೆಲ್ಲ ಕೊಟ್ಟು ನಮಗೆ ಸೀಸರ್ಗಳು ಅವೆಲ್ಲ ಕೊಟ್ಟು ನಮಗೆ ಇಂಥವೆಲ್ಲ ಮಾಡಿಸಿದ್ರು. ಹುಸೇನ್ ಸಾರಿಗೆ ಧನ್ಯವಾದ. ಜೋಕರ್ ನಮ್ಗೆ ಗೊತ್ತಿದ್ದಿಲ್ಲ. ಬೋರ್ಡ್ ಮ್ಯಾಗ ಮಾಡಿ ತೋರಿಸಿದ್ರು. ಇದು ಜೋಕರ್ ಮಾಡಿದ್ವಿ. ಇದು ಮನುಷ್ಯ, ಇದು ನಮಗೂ ಗೊತ್ತಿದ್ದಿಲ್ಲ. ಚಂದ ಬೋರ್ಡ್ ಮ್ಯಾಗ ಮಾಡಿ ಪೇಪರ್ದಾಗ ಮಾಡಿ ದೊಡ್ಡದಂತ ಹೇಳಿದ್ರು. ಮನುಷ್ಯನ ಮಾಡಿದ್ವಿ. ಆಮೇಲೆ ತಾತ ಅಂತ ಹೇಳಿದ್ರು. ತಾತ ಹೆಂಗೆ ಮಾಡ್ಬೇಕು, ಗಡ್ಡೆ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡ್ವಿ. ಅದೇ ಚೂರು ಕಟ್ ಮಾಡಿ ಅಂತ ಹೇಳಿದ್ರು. ಆ ಚೂರನ್ನ ಕಟ್ ಮಾಡ್ಕಳಿಸಿ ಈ ಥರ ಮಾಡಿದ್ವಿ. ಗೊತ್ತಿದ್ದಿಲ್ಲ. ಬೋರ್ಡ್ ಮ್ಯಾಗ ಮಾಡಿದ್ರು. ಗಡ್ಡ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡ್ವಿ. ಅದು ಬೋರ್ಡ್ ಮ್ಯಾಗ ತೋರಿಸಿದ್ರು ಸಣ್ಣ ಕಟ್ ಮಾಡಿ ಅಂತ. ಸಣ್ಣ ಕಟ್ ಮಾಡಿ ನಾವು ಈ ಥರ ಮಾಡಿದ್ವಿ. ತಾತನ ಮಾಡಿದ್ವಿ. ಈ ಮನುಷ್ಯನ ನಮಗೆ ಗೊತ್ತಿದ್ದಿಲ್ಲ. ಮೂಗು ಹೆಂಗೆ ಮಾಡಬೇಕು, ಕಣ್ಣು ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಚಂದ ತಿದ್ದಿ ಹೇಳಿದ್ರು ಇದು ಹೆಂಗೆ ಮಾಡ್ಬೇಕಂತ. ಇದು ಮನುಷ್ಯ. ಈ ಸಂದರ್ಭದಲ್ಲಿ ರಾಘವೇಂದ್ರ, ಮುದ್ದನಗೌಡ, ಸುಗುರಯ್ಯ, ಮುತ್ತಣ್ಣ, ಜ್ಯೋತಿ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. ಜಿಲ್ಲೆಯ ಸಿಂಧನೂರು ಗ್ರಾಮೀಣ ಹಾಗೂ ತುರುವಿಹಾಳ್ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರತ್ಯೇಕ 3 ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿತರ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿದ್ದು, ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ಶುಕ್ರವಾರ 2 ಆರೋಪಿಗಳನ್ನು ಬಂಧಿಸಲಾಗಿದೆ. ತುರುವಿಹಾಳ್ ಪಟ್ಟಣ ವಾರ್ಡ್ ನಂಬರ್ 10 ನಿವಾಸಿ ಜಲಾಲಿ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು 60,000 ರೂಪಾಯಿ ಮೌಲ್ಯದ 5 ಗ್ರಾಂ ಬಂಗಾರದ ನತ್ತು, 60,000 ರೂಪಾಯಿ ಬೆಲೆ ಮೌಲ್ಯದ 5 ಗ್ರಾಂ ಬಂಗಾರದ ತಾಳಿಬೊಟ್ಟು ಹಾಗೂ ಕಳ್ಳತನಕ್ಕೆ ಬಳಸಿದ್ದ ಬೈಕ್ ಸೇರಿ ಒಟ್ಟು ರೂಪಾಯಿ 1,50,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿ ವಿರುದ್ಧ ತುರುವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿತನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಸುಂಕನೂರು ಗ್ರಾಮದ ಶಿವರಾಜ್ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು 2 ತೊಲೆ ಬಂಗಾರದ ಆಭರಣ ಹಾಗೂ 15 ತೊಲೆ ಬೆಳ್ಳಿಯ ಆಭರಣಗಳು ಸೇರಿದಂತೆ ಒಟ್ಟು 2,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಈ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SJK ಕುಮಾರಸ್ವಾಮಿ ಹಾಗೂ ಹರೀಶ್ ಜಿ, ಡಿವೈಎಸ್ಪಿ ಚಂದ್ರಶೇಖರ್ ಜಿ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಲಾಗಿತ್ತು. ವಿನಾಯಕ ಸಿಪಿಐ ಸಿಂಧನೂರು ಗ್ರಾಮೀಣ ವೃತ್ತ, ಮೌನೇಶ್ ಶಿವ್ ರಾರೋಡ್ PSI ಸಿಂಧನೂರು ಗ್ರಾಮೀಣ, ಯರಿಯಪ್ಪ ಬಳಗನೂರು ಠಾಣೆ, ಸುಜಾತ PSI ತುರುವಿಹಾಳ್ ಠಾಣೆ ಹಾಗೂ ಸಿಬ್ಬಂದಿಯ ತಂಡಗಳು ಫೆಬ್ರವರಿ 13ರಂದು 2 ಆರೋಪಿತರನ್ನು ಕಳುವಾದ ಮಾಲಿನೊಂದಿಗೆ ಬಂಧಿಸಿದ್ದಾರೆ. ಪುಲ್ವಾಮಾ ದಾಳಿಗೆ 7 ವರ್ಷ ಹುತಾತ್ಮರಾದ ಯೋಧ ಸ್ಮರಣೆ ಅಂಗವಾಗಿ ಮಾಜಿ ಸೈನಿಕರಿಂದ ಕಾಲ್ನಡಿಗೆ ಜಾಥಾ. ಫೆಬ್ರವರಿ 15ರಂದು ಶಿವರಾತ್ರಿ ದುಬಾರಿಯಾದ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ ಜನತೆ. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ. ಕಾಗದದಲ್ಲಿ ಅರಳುವ ಪ್ರತಿಭೆ SS ಹುಸೇನ್. ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಕಾಗದ ಕತ್ತರಿಸುವ ಕಲೆ ಕುರಿತು ತರಬೇತಿ. ಕಾಗದದಲ್ಲಿ ಅರಳುವ ಪ್ರತಿಭೆ SS ಹುಸೇನ್. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ.